ಲೋಕಸಭೆಯ ಅಧಿವೇಶನ ನಡೀತಾ ಇದೆ. ಅಂದರೆ ಸಂಸತ್ನ ಚಳಿಗಾಲದ ಅಧಿವೇಶನ. ಗುರುವಾರದ ಸಂದರ್ಭದಲ್ಲಿ ಒಟ್ಟು 15 ಜನ, 14 ಲೋಕಸಭೆ, 1 ರಾಜ್ಯಸಭೆ ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಕಾರಣ ಅಂತ ಹೇಳಿದ್ರೆ ಭದ್ರತಾ ವೈಫಲ್ಯ ಏನಾಗಿತ್ತು, ಈ ಒಂದು ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮಹತ್ವವಾದಂತಹ ಬೆಳವಣಿಗೆ ಆಗಿದೆ. ಕೋಲಾಹಲವನ್ನೆಬ್ಬಿಸಿತು ಸ್ಮೋಕ್ ಬಾಂಬ್ ಪ್ರಕರಣ. ಅದರಲ್ಲೂ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡಿದ್ರು. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ 45 ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆಯ ಇತಿಹಾಸದಲ್ಲೇ ಬಹುದೊಡ್ಡ ಸಂಖ್ಯೆದು ಅಮಾನತಾಗಿರುವುದು. ಕಲಾಪದ ವೇಳೆ ಸಂಸತ್ ಭವನದ ಭದ್ರತಾ ಲೋಪ ಪ್ರಶ್ನಿಸಿ ಗಲಾಟೆನ ಮಾಡಲಾಗ್ತಾ ಇತ್ತು. ಅಂದ್ರೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಅಮಿತ್ ಶಾ ಅವರ ರಾಜೀನಾಮೆಗಿರ್ಬೋದು, ಅದರ ಜೊತೆಗೆ ಪ್ರಧಾನಿ ಮೋದಿ ಅವರು ಉತ್ತರವನ್ನ ಕೊಡಬೇಕು ಅಂತ. ನೋಡಿ, ಕೆ.ಸಿ. ವೇಣುಗೋಪಾಲ್ ಸೇರಿ 45ಕ್ಕೂ ಹೆಚ್ಚು ಸಂಸದರನ್ನ ಅಮಾನತುಗೊಳಿಸಿ ಈಗ ಆದೇಶವನ್ನ ತೆಗೆದುಕೊಳ್ಳಲಾಗಿದೆ. ಸದನದಲ್ಲಿ ಗಲಾಟೆ ಮಾಡಿದ್ದಕ್ಕೆ ಕ್ರಮ ಕೈಗೊಂಡಿದ್ದಾರೆ ರಾಜ್ಯಸಭೆಯ ಸ್ಪೀಕರ್ ಅವರು. ಮಧ್ಯಾಹ್ನ ಲೋಕಸಭೆಯಲ್ಲಿ 33 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ನೋಡಿ, ಒಂದೇ ದಿನದಲ್ಲಿ 33 ಸಂಸದರು. ಅದು ಗೌರವ್ ಗೊಗೊಯ್ ಆಗಿರ್ಬೋದು, ಅಧೀರ್ ರಂಜನ್ ಚೌಧರಿ ಆಗಿರ್ಬೋದು, ಅದರ ಜೊತೆಗೆ ಗೌತಮ್ ರಾಯ್ ಆಗಿರ್ಬೋದು, ಕಾಂಗ್ರೆಸ್ನ ಸದಸ್ಯರು ಸೇರಿದಂತೆ ಒಟ್ಟು 33 ಸಂಸದರನ್ನ ಲೋಕಸಭೆಯಲ್ಲಿ ಅಮಾನತು ಮಾಡಲಾಗಿತ್ತು. ಓವರ್ ಆಲ್ 47 ಆಗಿತ್ತು. ಮೊನ್ನೆ 14 ಪ್ಲಸ್ ಇವತ್ತು 33 ಅಂದ್ರೆ 47 ಸಂಸದರನ್ನ ಅಮಾನತು ಮಾಡದಂಗಾಗಿತ್ತು. ಈಗ ಒಂದೇ ದಿನಕ್ಕೆ 45 ಜನ ರಾಜ್ಯಸಭೆಯ ಸಂಸದರನ್ನು ಕೂಡ ಅಮಾನತು ಮಾಡಲಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸೇರಿಸಿ ಒಟ್ಟು 78 ಜನ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಈ ಅವಧಿಯ ಕಲಾಪ ಮುಗಿಯುವಷ್ಟರಲ್ಲೇ 22ಕ್ಕೆ ಮುಗಿಯುತ್ತೆ. ಅಲ್ಲಿವರೆಗೂ ಕೂಡ ಇವರಿಗೆ ಕಲಾಪಕ್ಕೆ ಅವಕಾಶ ಇರುವುದಿಲ್ಲ. ಈವರೆಗೆ ನಾವು ನೋಡೋದಾದ್ರೆ ಟೋಟಲಿ ಉಭಯ ಸದನಗಳಲ್ಲಿ ಒಟ್ಟು 92 ಸಂಸದರು ಅಮಾನತ್ ಆದಂತಾಗಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ಮಹುವಾ ಮೊಯಿತ್ರಾ ಏನಿದ್ದಾರೆ TMCಯ ಸಂಸದೆ, ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಅಥವಾ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಬಟ್ ಇಲ್ಲೇನಾಗ್ತಿದೆ, ಚರ್ಚೆಗೆ ಕೇಂದ್ರ ಸರ್ಕಾರ ಅವಕಾಶ ಕೊಡ್ತಿಲ್ಲ, ಪ್ರತಿಪಕ್ಷಗಳ ಧ್ವನಿ ಅಡಗಿಸುವಂತಹ ಪ್ರಯತ್ನವನ್ನ ಮಾಡ್ತಿದೆ, ಈ ರೀತಿ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಒಂದು ಕ್ರಮವನ್ನ ಖಂಡಿಸಿ ಈಗಾಗಲೇ ಸಾಕಷ್ಟು ಬಾರಿ ಈಗ ಸಂಸತ್ನ ಹೊರಗಳು ಕೂಡ ಪ್ರತಿಭಟನೆಗಳು ನಡೆದಿವೆ, ಸಂಸತ್ನ ಒಳಗೂ ಕೂಡ ಧರಣಿಯನ್ನ ಮಾಡಿದ್ದಾರೆ. ಬಟ್ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರುವುದು ಪ್ರತಿಪಕ್ಷದ ಸದಸ್ಯರ ಧ್ವನಿಯನ್ನ ಅಡಗಿಸುವಂತಹ ಪ್ರಯತ್ನ ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಿದೆ ಅಂತ ಹೇಳಿ. ಇನ್ನು ಈ ಬಗ್ಗೆ ಸಂಸದ ಅಧೀರ್ ರಂಜನ್ ಚೌಧರಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. सब सारे नेता सस्पेंड, हाँ मैं भी सस्पेंड हो चुके हैं सुबह से और कई दिनों से. हमारा मिसकंडक्ट ऑफ श्री कल्याण बनर्जी, श्री ए राजा, श्री दयानिधि मारन, श्री अपरूपा पोदार, श्री परशुर बनर्जी, श्री E.T. मोहम्मद बशीर, श्री G. सेल्वम, श्री C.N. अन्नादुरै, श्री अधीर रंजन चौधरी, डॉक्टर सुमति T. सुमति, श्री के नवास कनी, श्री के वीरस्वामी, N.K. प्रेमचंद्रन, श्री सौगत राय, श्रीमती शताब्दी राय, श्री आशीष कुमार माल, श्री कौशलेंद्र कुमार, श्री अंटो अंटोनी, श्री S.S. पळनी मणिक्कम, श्री तिरुवक्कसर, श्रीमती प्रतिमा मंडल, श्रीमती काकोलो घोष दस्तीदार, श्री के मुरलीधरन, श्री सुनील कुमार मंडल, श्री रामलिंगम, श्री सुरेश, श्री के सुरेश, श्री अमर सिंह, श्री राजा मोहन उन्नीथन, श्री गौरव गोगोई and Shri T.R. Balu in utter disregard to the House and the authority of the chair, including the display of placards in the House, and having been named by the chair, resolve that the above mentioned members may also be suspended from the service of the House for the remainder session of the Rule 374(2). And sir, with your permission, I also move that Shri Jaykumar, Shri Abdul Khalik and Shri Vasant MP be suspended till the report of the Committee of the Privilege for creating the great disorder in the House. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕೊಲೀಗ ಸಂತೋಷ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ, ಲೋಕಸಭೆಯ ಇತಿಹಾಸದಲ್ಲೇ ನಿಜಕ್ಕೂ ಇದು ಬಹುದೊಡ್ಡ ಸಂಖ್ಯೆ ಅಂತ ಅನಿಸ್ತಾ ಇದೆ. ಈ ಸಂಸದರ ಸ್ಥಾನ ಅಂದ್ರೆ ಸಂಸದರ ಸಂಖ್ಯೆ ನೋಡ್ತಾ ಇದ್ರೆ ಅಮಾನತಾಗಿರೋದು, ಅಂದ್ರೆ ಪ್ರತಿಪಕ್ಷಗಳಿಗೆ ಮಾತನಾಡಲಿಕ್ಕೆ ಅವಕಾಶನೇ ಸಿಗ್ತಾ ಇಲ್ವಾ ಅಂತ ಹೇಳಿ ಯಾವ ರೀತಿಯಾದಂತಹ ಆರೋಪನ ಪ್ರತಿಪಕ್ಷದ ಸದಸ್ಯರು ಮಾಡ್ತಾ ಇದ್ದಾರೆ ಅಂತ? ಪ್ರಭು, ಪ್ರಮುಖವಾಗಿ ಇವತ್ತಿನ ದಿನ ಭಾರತಿನ ಸಂಸತ್ತಿನ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದುಕೊಳ್ಳುತ್ತೆ ಅಂತ
ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊನ್ನೆಯಿಂದ ಈ ಒಂದು ಪ್ರಕ್ರಿಯೆ ಆರಂಭ ಆಗತ್ತೆ. ಯಾರ್ಯಾರು ಸಂಸದರಿದ್ರು ಅವರನ್ನ ಅಮಾನತು ಮಾಡುವಂತಹ ಒಂದು ಪ್ರಕ್ರಿಯೆ ಆರಂಭ ಆಗತ್ತೆ. ಮೊನ್ನೆ ತಾನೇ 14 ಜನರನ್ನ ಅಮಾನತು ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಇವತ್ತು ಸರಿಸುಮಾರು 78 ಜನ ಸಂಸದರನ್ನ ಅಮಾನತು ಮಾಡುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರ ನಮ್ಮ ದೇಶದ ಸಂಸತ್ತಿನ ಏನು ಸಂಸದೀಯ ಒಂದು ಇದೆ ಸಂಪೂರ್ಣವಾಗಿರುವಂತಹ ಒಂದು ಕವಚ ಇದೆ. ಈ ಕವಚವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೂಡ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಕೆಲಸವನ್ನ, ಹತ್ಯೆ ಮಾಡುವಂತಹ ಕೆಲಸವನ್ನ ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಮಾತನ್ನ ಆಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿನ ಒಂದು ಈ ಮ್ಯಾರಥಾನ್ ಏನಿದೆ, ಯಾರ್ಯಾರು ಸಂಸದರು ಮಾತನಾಡೋದಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ರು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಏನು ಸಂಸತ್ತಿನ ಮೇಲೆ ಆದಂತಹ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ, ದಾಳಿಗೆ ಸಂಬಂಧಪಟ್ಟಂತೆ, ಈ ಒಂದು ನಮ್ಮ ದೇಶದ ಸಂಸತ್ತಿನ ಸೆಕ್ಯೂರಿಟಿ ಏನಿದೆ, ಈ ಸೆಕ್ಯೂರಿಟಿಯನ್ನ ಭೇದಿಸಿದಂಥವ್ರು ಯಾರೋ ಒಬ್ರು ಟೆರರಿಸ್ಟ್ಗಳಲ್ಲ, ಯಾರೋ ಒಬ್ರು ಟ್ರೈನ್ಡ್ ಪೀಪಲ್ಸ್ ಅಲ್ಲ, ಜನಸಾಮಾನ್ಯರು ಅದನ್ನ ಭೇದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂಸತ್ತಿನ ಸೆಕ್ಯೂರಿಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಮ್ಮ ದೇಶದ ಸರ್ಕಾರ ಇದೆಯಲ್ಲ ಅದಕ್ಕೆ ಇದು ಕನ್ನಡಿಯನ್ನ ಹಿಡಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಗೃಹ ಸಚಿವರು ಅಧಿವೇಶನಕ್ಕೆ ಬರಬೇಕು. ಯಾವ ರೀತಿಯಾಗಿ ಈ ಒಂದು ಸೆಕ್ಯೂರಿಟಿ ಬ್ರೀಚ್ ಆಯಿತು, ಈ ಲೋಪದೋಷ ಯಾವ ರೀತಿಯಾಗಿ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಬರಬೇಕು. ಅಧಿವೇಶನದಿಂದ ಅವರು ತಲೆಮರೆಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬಂದು ಉತ್ತರವನ್ನ ಕೊಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನ ವಿಪಕ್ಷಗಳ ನಾಯಕರು ಇಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇರುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ 33 ಜನ, ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ 45 ಜನರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಡಿಯಾ ಮೈತ್ರಿಕೂಟದ ಮೂಲಕವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರ್ಯಾರು ಸಂಸದರನ್ನ ಅಮಾನತು ಮಾಡಲಾಗಿದೆ, ಆ ಸಂಸದರನ್ನ ಅಮಾನತು ಮಾಡಿರುವಂತಹ ಪ್ರಕ್ರಿಯೆ ಏನಿದೆ ಅದು ಪ್ರಜಾಪ್ರಭುತ್ವ ಒಂದು ಸಿಸ್ಟಮ್ಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥದ್ದು. ಹೀಗಾಗಿ ಎಲ್ಲರನ್ನೂ ಕೂಡ ಅಮಾನತು ಮಾಡಿರುವಂತಹ ಆದೇಶ ಏನಿದೆ ಈ ಆದೇಶವನ್ನ ಹಿಂದಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಒಂದು ವೇಳೆ ಈ ಅಮಾನತು ಆದೇಶವನ್ನ ಹಿಂದಕ್ಕೆ ಪಡೆದುಕೊಳ್ಳದೆ ಇದ್ರೆ ಸಂಸತ್ತಿನ ಹೊರಗಡೆ ಹಾಗೂ ರಾಜ್ಯಸಭೆಯ ಹೊರಗಡೆ ನಾವು ಹೋರಾಟವನ್ನ ಕೈಗೊಳ್ತೀವಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಅಧಿವೇಶನವನ್ನ ಬಾಯ್ಕಾಟ್ ಮಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಇದೀಗ ಸಂತೋಷ್ ಪದೇ ಪದೇ ಆಗ್ತಾ ಇದೆ. ಮಣಿಪುರ ಹಿಂಸಾಚಾರ ಪ್ರಕರಣ ಆದಾಗಲೂ ಕೂಡ ಅಷ್ಟೇ, ಯಾರೂ ಬಾಯ್ಬಿಟ್ಟು ಮಾತಾಡಿರಲಿಲ್ಲ. ಕೊನೆ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತಾಡಿದ್ರು. ಎಲ್ಲರೂ ಎದ್ದು ಹೋದ ಮೇಲೆ ಈಗ ನೋಡಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಂಸದರನ್ನ ಅಮಾನತು ಮಾಡಿದ್ದಾರೆ. ಅಂದ್ರೆ ಚರ್ಚೆಗೆ ಅವಕಾಶವನ್ನ ಕೊಡ್ತಾ ಇಲ್ವಾ? ಹಾಗಾದ್ರೆ ಅಂದ್ರೆ ಇದರಿಂದ ಏನ್ ಲೆಕ್ಕಾಚಾರ, ಏನು ಸ್ಟ್ರಾಟಜಿಗಳಿದಾವೆ? ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಬಿಚ್ಚಿಡ್ಲೇಬಾರ್ದು ಅನ್ನುವಂಥ ಸಂದೇಶನ ಹಾಗಾದ್ರೆ ಇದು? ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಸಂದೇಶವನ್ನ ಕೊಡ್ತಾರೆ. ನೆಗೆಟಿವ್ ವಿಷಯಗಳನ್ನ ಯಾರು ಮಾತನಾಡಬೇಡಿ ಅಂತ. ಸರ್ಕಾರದ ನೆಗೆಟಿವಿಟಿ ಏನಿದೆ, ಸರ್ಕಾರದ ಲೋಪದೋಷಗಳೇನಿದಾವೆ ಅದನ್ನ ಎತ್ತಿ ಹಿಡಿಯದೇ ಇದ್ರೆ, ಅದನ್ನ ಪ್ರಶ್ನೆ ಮಾಡದೇ ಇದ್ರೆ ಆ ಸಂದರ್ಭದಲ್ಲಿ ಸರ್ಕಾರವನ್ನ ಸುಧಾರಿಸುವರು ಯಾರು? ಈ ಪ್ರಶ್ನೆಗೂ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತರ ಸಿಗಬೇಕಾಗತ್ತೆ. ಇನ್ನು ಯುವಕರು, ಯಾವ್ಯಾವ ಯುವಕರು ಅಧಿವೇಶನಕ್ಕೆ ನುಗ್ತಾರೆ, ಸಂಸತ್ತಿನ ಒಳಗೆ ನುಗ್ಗಿ ಸ್ಮೋಕ್ ಬಾಂಬ್ ಅನ್ನು ಸಿಡಿಸುವಂತಹ ಕೆಲಸವನ್ನ ಮಾಡಿದ್ರು, ಅವರು ಯಾವ ಒಂದು ಪ್ರಶ್ನೆಯನ್ನ ಇಟ್ಟಿದ್ರು ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಮಣಿಪುರದ ವಿಷಯ, ನಿರುದ್ಯೋಗದ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹತ್ತಿಕ್ತಾ ಇರುವಂತಹ ವಿಷಯ, ರೈತರ ವಿಷಯಗಳನ್ನ ಅಧಿವೇಶನದಲ್ಲಿ ಮಾತನಾಡದೇ ಇರುವಂತದ್ದು. ಯಾವ ಅಧಿವೇಶನ ನಮ್ಮ ವಿಷಯಗಳನ್ನ ಎತ್ತೋದಿಲ್ಲ, ಯಾವ ಅಧಿವೇಶನ ನಮ್ಮ ವಿಷಯಗಳನ್ನ ಚರ್ಚೆ ಮಾಡೋದಿಲ್ಲ, ಈ ಒಂದು ಅಧಿವೇಶನಕ್ಕೆ ನಾವು ಒಂದು ಸಂದೇಶವನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ದಾಳಿ ನಡೆಯುತ್ತೆ. ಆದ್ರೆ ಪ್ರಮುಖವಾಗಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಗೆ ಅರ್ಹರು. ಆದ್ರೆ ಯಾವ ಸಂಸದರು ಇದಕ್ಕೆ ಸಂಬಂಧಪಟ್ಟಂತೆ ಪಾಸ್ ಕೊಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಏನಾದ್ರೂ ಆಯ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಅವರು ಪಾಸ್ ಅನ್ನ ಕೊಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಒಬ್ರು ಅವ್ರನ್ನ ಕೇಳುವಂತಹ ಕೆಲಸವನ್ನ ಮಾಡಿದ್ರ? ಯಾವುದೂ ಕೂಡ ಆಗಿಲ್ಲ. ಇದೇ ಕಾರಣಕ್ಕಾಗಿ ಈಗ ವಿಪಕ್ಷ ನಾಯಕರ ಮೇಲೆ ಯಾಕೆ ಈ ಕ್ರಮ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಎಲ್ಲಾ ಸಂಸದರು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇಶದ ಯಾವುದೇ ಒಂದು ಸಮಸ್ಯೆಯನ್ನು ತೆಗೆದುಕೊಂಡಾಗ, ಮಣಿಪುರ ಆಗಿರಬಹುದು, ನಿರುದ್ಯೋಗ ಆಗಿರಬಹುದು, ರೈತರ ಸಮಸ್ಯೆಗಳಾಗಿರಬಹುದು, ಯಾವುದೇ ಒಂದು ವಿಷಯದ ಬಗ್ಗೆಯೂ ಕೂಡ ಈವರೆಗೆ ಸಕಾರಾತ್ಮಕವಾಗಿರುವಂತಹ ಯಾವುದೇ ಒಂದು ಚರ್ಚೆಗಳು ಆಗಿಲ್ಲ. ಇದೇ ಕಾರಣಕ್ಕಾಗಿ ಒಂದು ದಾಳಿ ನಡೆಯುತ್ತೆ. ಇದಾದ ಬಳಿಕವೂ ಕೂಡ ನಮ್ಮ ನಾಯಕರು ಇದನ್ನ ಸುಧಾರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೂ ಕೂಡ ಸುಧಾರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡೋದಿಲ್ಲ. ಈ ನಡುವೆ ಸಾಕಷ್ಟು ಪ್ರಶ್ನೆಗಳನ್ನ ಇದೀಗ ವಿಪಕ್ಷ ನಾಯಕರು ಎತ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅಧಿವೇಶನದಲ್ಲಿ ಕೂರೋದೇ ಇಲ್ಲ, ಒಂದು ವೇಳೆ ನಮ್ಮ ಮಾತನ್ನೇ ಕೇಳೋದಿಲ್ಲ ಅಂತಂದ ಮೇಲೆ
ನಾವು ಯಾವ ಕಾರಣಕ್ಕೋಸ್ಕರ ಈ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವ ನಾಯಕರನ್ನ ಈಗ ಅಧಿವೇಶನದಿಂದ ಅಮಾನತು ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ, ಅವರು ಕೂಡ ಇದೀಗ ಅಧಿವೇಶನದ ಹೊರಗೆ ಹೋರಾಟವನ್ನು ನಡೆಸಿ ಇದನ್ನ ಒಂದು ಚಳವಳಿಯ ರೂಪ ಕೊಡುವ ಒಂದು ಸಂದೇಶವನ್ನು ಕೂಡ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರು ರಾಜ್ಯಸಭೆ ಆಗಿರ್ಬೋದು, ಅದೇ ರೀತಿಯಾಗಿ ಲೋಕಸಭೆ ಆಗಿರ್ಬೋದು, ಈ ಎರಡೂ ಸ್ಪೀಕರ್ಗಳು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಸಂಸತ್ನಲ್ಲಿ ಈ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೈಸೂರು ಮೂಲದ ಮನೋರಂಜನೆ ಇದಾನಲ್ವಾ, ಆತನ ಮನೆಯಲ್ಲಿ ತೀವ್ರವಾದಂತಹ ಶೋಧ ನಡೀತಾ ಇದೆ. ಡೆಲ್ಲಿ ಪೊಲೀಸರು ಬಂದಿದ್ದಾರೆ. ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ, ಏನೆಲ್ಲ ಪತ್ತೆಯಾಯಿತು, ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ.